ದಿನಾಂಕ 1-2-2026 ಬೆಳಗಾವಿಯ ಮಹಾಂತೇಶ್ ಭವನದಲ್ಲಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನಹಡಗಲಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಖ್ಯಾತ ಸಾಹಿತಿಗಳು ಹಾಗೂ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಮಧುನಾಯ್ಕ್ ಲಮಾಣಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ಡಾಕ್ಟರ್ ಬಾಬುರಾವ್ ನಾಡೋಣಿ ರಾಷ್ಟ್ರೀಯ ಪ್ರತಿಷ್ಠಾನ ರಾಯಭಾಗ ಸಹಯೋಗದಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಕನ್ನಡ ನುಡಿ ವೈಭವ 2026 ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಕಲಾವಿದರಿಗೆ ಪ್ರತಿ ವಾರ ವಿವಿಧ ಸ್ಪರ್ಧೆಗಳನ್ನು ಮಾಡಲಾಗಿತ್ತು. ಅದರಂತೆ ಸಂಗೀತ ಕ್ಷೇತ್ರದ ಗಾಯನ ಸ್ಪರ್ಧೆಯನ್ನ ಮಾಡಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ಕರ್ನಾಟಕ ಹಾಗೂ ಹೊರ ರಾಜ್ಯದಿಂದ ವಿವಿಧ ಸ್ಪರ್ಧಿಗಳು ಭಾಗವಹಿಸಿದ್ದರು. ಅಂತಿಮವಾಗಿ 22 ಜನ ರಾಜ್ಯ ಮಟ್ಟದ ಕರುನಾಡ ಕೋಗಿಲೆ 2026ಕ್ಕೆ ಆಯ್ಕೆಯಾಗಿದ್ದರು. ಅದರಲ್ಲಿ ದಾವಣಗೆರೆ ಜಿಲ್ಲೆಯಿಂದ ನಾಗರಕಟ್ಟೆಯ ಗಾನ ಕೋಗಿಲೆ ಹನುಮಂತ ನಾಯ್ಕ ಸಿ ವಿಶೇಷ ಚೇತನರು, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು, ಕಲಾವಿದರು, ಸಾಹಿತಿಗಳು ಆಯ್ಕೆಯಾಗಿದ್ದು ನಾಗರಕಟ್ಟೆ ಗ್ರಾಮಕ್ಕೆ ಹಾಗೂ ದಾವಣಗೆರೆ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಏಕಕಾಲದಲ್ಲಿ ಗಂಡು ಮತ್ತು ಹೆಣ್ಣು ಧ್ವನಿಯಲ್ಲಿ ಹಾಡುವ ಈ ಬಹುಮುಖ ಪ್ರತಿಭೆಯ ಗಾನ ಕೋಗಿಲೆ ಹಲವಾರು ವಿಶೇಷ ಚೇತನರಿಗೆ ಮಾದರಿಯಾಗಿದ್ದಾರೆ. ಯಾವುದೇ ಸಾಧನೆಗೆ ಅಂಗವಿಕಲತೆಯು ಅಡ್ಡಿಯಲ್ಲ. ಸತತ ಅಭ್ಯಾಸ, ಗುರಿ ಮುಟ್ಟುವ ಧ್ಯೇಯ, ಛಲ ಹಾಗೂ ಆತ್ಮವಿಶ್ವಾಸವಿದ್ದರೆ ಯಶಸ್ಸು ನಮ್ಮ ಕೈಯಲ್ಲಿ ಕಟ್ಟಿಟ್ಟ ಬುತ್ತಿ ಎಂದು ಹೇಳುವ ಹನುಮಂತ ನಾಯ್ಕ ಸಿ ಇವರು ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಗೀತ ಕಲಾ ಸೇವೆಗೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ಇದುವರೆಗೂ ನೂರಾರು ಪ್ರಶಸ್ತಿ ಪುರಸ್ಕೃತಗಳನ್ನು ಪಡೆದುಕೊಂಡಿರುವ ಇವರಿಗೆ ಕರುನಾಡ ಕೋಗಿಲೆ 2026 ಪ್ರಶಸ್ತಿ ಲಭಿಸಿದ್ದು, ಇವರ ಗಾಯನ ಸುದೆ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿ ದೇಶ ವಿದೇಶಗಳವರೆಗೂ ಗಾಯನದ ಪರಿಮಳ ಪರಿಸಲಿಸಲಿ ಎಂದು ದಾವಣಗೆರೆ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಹಳೆ ಊರು ದುಗ್ಗಮ್ಮಪೇಟೆ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ನಾಗರಕಟ್ಟೆಯ ಗ್ರಾಮಸ್ಥರು, ಗುರು ಹಿರಿಯರು, ಸ್ನೇಹಿತರು ಶುಭ ಕೋರಿದ್ದಾರೆ. ಸದರಿ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರವಿ ಭಜಂತ್ರಿ, ಬೆಳಗಾವಿ ಗ್ರಾಮೀಣ ಶಿಕ್ಷಣಾಧಿಕಾರಿಗಳಾದ ಶ್ರೀ ಆಂಜನೇಯ, ಹಿರಿಯ ಸಾಹಿತಿಗಳಾದ ಎಂವೈ ಮೆಣಸಿನಕಾಯಿ, ಶ್ರೀ ಸಂಗಮೇಶ ಬನ್ನಿ ನಾಯ್ಕರ್, ರಾಜ್ಯಾಧ್ಯಕ್ಷರು ಕಾಶಿ ಸಂಘ ಡಾಕ್ಟರ್ ಸುನೀಲ ಪೇರಿಟ, ಎಸ್ಸಿ/ಎಸ್ಟಿ ಜಿಲ್ಲಾಧ್ಯಕ್ಷರಾದ ಶ್ರೀ ಸುಮಾ ದೊಡ್ಡಮನಿ, ಜಿಲ್ಲಾಧ್ಯಕ್ಷರು ಹಾಗೂ ಹಿರಿಯ ಶಿಕ್ಷಕರಾದ ಶ್ರೀ ಸುರೇಶ್ ಸಕ್ರೆಣ್ಣ ಹಾಗೂ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಗಜಮುಖದವನೇ ಗಣಗಳಿಗೊಡೆಯನೇ ಮೊದಲನೇ ಪೂಜೆಯ ಪಡೆಯುವ ದೇವನೇ ಗಜಮುಖದವನೇ ಗಣಗಳಿಗೊಡೆಯನೇ ಮೊದಲನೇ ಪೂಜೆಯ ಪಡೆಯುವ ದೇವನೇ ಆತ್ಮಲಿಂಗವನು ಕರೆಯಲಿ ಇಟ್ಟವನೇ ಆತ್ಮಲಿಂಗವನು ಕರೆಯಲಿ ಇಟ್ಟವನೇ ಬಾಲಗಣೇಶನೇ ಕರೆಯುವೆನು ನಾ ಬಾಲಗಣೇಶನೇ ಕರೆಯುವೆನು ನಾ ಓ ಎನ್ನು ಬಾಗಣಪ ಕರೆದಾಗ ಓ ಎನ್ನು ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದನು ಈ ಗಣಪ